Good morning, everybody. Myself, Pratibha KR, Assistant Professor of Economics. In the earlier class, I have already discussed about what are the important assumptions of classical school and introduction and the concept of full employment. In this session, I am going to present J.B. Say's law of market. Then he is a French economist, and his law of market is the cornerstone of classical theory of employment. J.B. Say ಎಂಬ ಸುಪ್ರಸಿದ್ಧ ಫ್ರಾನ್ಸಿನ ಅರ್ಥಶಾಸ್ತ್ರಜ್ಞ ನಿರೂಪಿಸಿದಂತಹ ಮಾರುಕಟ್ಟೆಯ ನಿಯಮವು ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಆಧಾರ ಸ್ತಂಭವಾಗಿತ್ತು, ಅಡಿಗಲ್ಲಾಗಿತ್ತು ಎಂಬುದಾಗಿ ಹೇಳ್ತಾ J.B. Say ಒಬ್ಬ ಫ್ರಾನ್ಸಿನ ಅರ್ಥಶಾಸ್ತ್ರಜ್ಞ. ಈತ ನಿರೂಪಿಸಿದಂಥ ಮಾರುಕಟ್ಟೆಯ ನಿಯಮ ಏನು ಹೇಳುತ್ತೆ? ಈತನ ನಿಯಮ ಅಂದರೆ, ನೀಡಿಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತದೆ. ಸಪ್ಲೈ ಆಲ್ವೇಸ್ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್. ದಿಸ್ ಈಸ್ ಕಾಲ್ಡ್ J.B. Say's law ಆಫ್ ಮಾರ್ಕೆಟ್. ಅಂದರೆ ನಾವು ಎಷ್ಟು ವಸ್ತುಗಳನ್ನು ಉತ್ಪಾದಿಸುತ್ತೇವೆಯೋ ಅಷ್ಟೂ ವಸ್ತುಗಳಿಗೂ ಬೇಡಿಕೆ ಇದ್ದೇ ಇರುತ್ತದೆ ಎಂಬುದು ಇವರ ಅಭಿಪ್ರಾಯವಾಗಿತ್ತು. ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯಲ್ಲಿ ವಸ್ತುಗಳು ಬೇಡಿಕೆ ಇಲ್ಲದೆ ತುಂಬಿ ಹೋಗುವ ಸನ್ನಿವೇಶವು ಸಾಧ್ಯವಿಲ್ಲ. ಉತ್ಪಾದನೆಯಾದ ಪ್ರತಿಯೊಂದು ವಸ್ತುವಿಗೂ ಕೂಡ ಬೇಡಿಕೆ ಇದ್ದೇ ಇರುತ್ತದೆ ಎಂಬುದು ಇವರ ಅಭಿಪ್ರಾಯವಾಗಿತ್ತು. ಅಂದರೆ ಪ್ರತಿ ನೀಡಿಕೆಯು ಪ್ರತಿ ಬೇಡಿಕೆಗೆ ಸಮ, ಒಟ್ಟು ನೀಡಿಕೆಯು ಒಟ್ಟು ಬೇಡಿಕೆಗೆ ಸಮ. ಹಾಗಾಗಿ ಯಾವುದೇ ಕಾರಣಕ್ಕೂ ಆರ್ಥಿಕತೆಯಲ್ಲಿ ಪ್ರತಿಯೊಂದು ವಸ್ತುವು ಮಾರಲ್ಪಡುತ್ತದೆ ಅಂತಾದಲ್ಲಿ ಮಿತಿ ಮೀರಿದ ಉತ್ಪಾದನೆಯು ಸಾಧ್ಯವಿಲ್ಲ. ಇಂಪಾಸಿಬಿಲಿಟಿ ಆಫ್ ಓವರ್ ಪ್ರೊಡಕ್ಷನ್ ಅಕಾರ್ಡಿಂಗ್ ಟು J.B. Say, because supply always creates its own demand. No question of overproduction, no question of ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು. ಹೌದಾ? ಹೀಗೆ J.B. Say ಅವರ ಪ್ರಕಾರ ಉತ್ಪಾದನೆಯಾದ ಪ್ರತಿಯೊಂದು ವಸ್ತುವಿಗೂ ಬೇಡಿಕೆ ಇದ್ದೇ ಇರುತ್ತದೆ ಎಂದರೆ ನಿರುದ್ಯೋಗದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಸೊ ಹೀಗಾಗಿ ಈ ನಿಯಮವನ್ನು ಆಧರಿಸಿ ಇವರು ಪೂರ್ಣ ಉದ್ಯೋಗ ಎಂಬ ಪರಿಕಲ್ಪನೆಯನ್ನು ಮಂಡಿಸುತ್ತಾ ಹೋಗಿರುವಂಥದ್ದನ್ನು ನಾವಿಲ್ಲಿ ನೋಡೋಣ. ಈತನ ಪ್ರಕಾರ, J.B. Say ಅವರ ಪ್ರಕಾರ, ಉತ್ಪಾದನೆಯಾದ ಪ್ರತಿಯೊಂದು ವಸ್ತುವಿಗೂ ಕೂಡ ಬೇಡಿಕೆ ಬರಬೇಕಾದರೆ ಉಳಿತಾಯವಾದ ಹಣವೆಲ್ಲವೂ ಕೂಡ ಹೂಡಿಕೆಯಾಗಿ ಪರಿವರ್ತನೆಯಾಗಬೇಕು. ಉಳಿತಾಯವು ಹೂಡಿಕೆಗೆ ಸಮನಾಗಿದ್ದರೆ ಮಾತ್ರ ನೀಡಿಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳಲು ಸಾಧ್ಯ ಅಂತ. ಆದರೆ ಉಳಿತಾಯವಾದ ಹಣವೆಲ್ಲವೂ ಹೂಡಿಕೆಯಾಗುತ್ತದೆಯಾ ಎಂಬುದು ಪ್ರಮುಖವಾದಂಥ ಪ್ರಶ್ನೆ. ಈತನ ಪ್ರಕಾರ ಇವೆರಡರ ಮಧ್ಯೆ ಅಸಮತೋಲನ ಏರ್ಪಡಲು ಸಾಧ್ಯವಿಲ್ಲ. ಆಕಸ್ಮಿಕವಾಗಿ ಅಸಮತೋಲನ ಏರ್ಪಟ್ಟರೂ ಕೂಡ ಬಡ್ಡಿಯ ದರದ ಸಹಾಯದಿಂದ, ವಿತ್ ದ ಹೆಲ್ಪ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್, ದೆನ್ ಅಗೈನ್ there is an equality, establishment of equality between savings and investment according to J.B. Say. ಸೊ ಬಡ್ಡಿಯ ದರವು, ಯಾವಾಗ ಬಡ್ಡಿಯ ದರ ಹೆಚ್ಚಾಗುತ್ತೆ ಉಳಿತಾಯಗಳು ಹೆಚ್ಚಾಗುತ್ತೆ. ಹೌದಾ? ಅದೇ ರೀತಿ ಉಳಿತಾಯ ಹೆಚ್ಚಾದಾಗ ಬಂಡವಾಳದ ಲಭ್ಯತೆ ಹೆಚ್ಚಾಗುತ್ತೆ, ಕ್ಯಾಪಿಟಲ್ ಅಕ್ಯುಮುಲೇಷನ್ ಹೆಚ್ಚಾಗಿ ಆಗ ಬಡ್ಡಿಯ ದರ ಕಡಿಮೆ ಆಗುತ್ತೆ. ಬಡ್ಡಿಯ ದರ ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ಹೂಡಿಕೆಯ ಅಂಶ ಹೆಚ್ಚಾಗುವಂಥದ್ದು. ಬಿಕಾಸ್ ದೆರ್ ಈಸ್ ಅನ್ ಇನ್ವರ್ಸ್ ಆ್ಯಂಡ್ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್. But we can see positive and direct relationship between rate of savings and rate of interest. ಉಳಿತಾಯಕ್ಕೂ ಮತ್ತು ಬಡ್ಡಿಗೂ ನೇರ ಸಂಬಂಧ. ಬಡ್ಡಿ ಹೆಚ್ಚಾದರೆ ಉಳಿತಾಯನೂ ಹೆಚ್ಚಾಗುತ್ತೆ, ಬಡ್ಡಿ ಕಡಿಮೆ ಆದರೆ ಉಳಿತಾಯನೂ ಕಡಿಮೆ ಆಗುತ್ತೆ. ಆದರೆ ಹೂಡಿಕೆಯ ವಿಷಯದಲ್ಲಿ ಹಾಗಲ್ಲ. ಬಡ್ಡಿಯು ಹೆಚ್ಚಾದರೆ ಹೂಡಿಕೆಯು ಕಡಿಮೆ ಆಗುತ್ತೆ. ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಹೈಯರ್, level of investment will be lower. When rate of interest is higher, level of investment will be lower, and lower rate of interest leads to higher rate of investment. This is called negative and inverse relationship between rate of interest and level of
ಇನ್ವೆಸ್ಟ್ಮೆಂಟ್ ಅಂತಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಹೀಗೆ ಈತನ ಸಿದ್ಧಾಂತದ ಪ್ರಕಾರ JB ಸೇರವರ ಮಾರುಕಟ್ಟೆಯ ನಿಯಮದಲ್ಲಿ ಉತ್ಪಾದನೆಯಾದ ಪ್ರತಿಯೊಂದು ವಸ್ತುವಿಗೂ ಕೂಡ ಬೇಡಿಕೆ ಬರಬೇಕೆಂದರೆ ಅಲ್ಲಿ ಉಳಿತಾಯವಾದ ಹಣವೆಲ್ಲವೂ ಕೂಡ ಹೂಡಿಕೆಯಾಗಿ ಪರಿವರ್ತನೆಯಾಗಬೇಕು ಎಂಬುದು ಈತನ ಅಭಿಪ್ರಾಯವಾಗಿದೆ. ಸೊ ಈತನ ಸಿದ್ಧಾಂತದಲ್ಲಿ ನೋಡ್ತಾ ಹೋದಾಗ JB Say is an early 19th century French economist. Supply creates its own demand. This is known as JB Say's law of market. In Say's own words, it is production which creates. It is production which creates market for goods. It is production which creates market for goods. Thus, supply creates its own demand, and there cannot be general overproduction and general unemployment, according to JB Say. Then this implies that every increase in production made possible by the increase in the productive capacity of the stock of fixed capital will be sold in the market, and there will be no problem of lack of demand. There will be no problem of lack of demand. ಬೇಡಿಕೆಯ ಕೊರತೆ ಎಂಬ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ ಎಂಬುದು ಈತನ ಅಭಿಪ್ರಾಯ. ಗ್ರೇಟರ್ ಪ್ರೊಡಕ್ಷನ್ ಆಟೋಮ್ಯಾಟಿಕಲಿ ಲೀಡ್ಸ್ ಟು ಎ ಗ್ರೇಟರ್ ಮನಿ ಇನ್ಕಮ್ which creates the market for the greater flow of goods produced. Okay, ಎಷ್ಟು ಮಾರುಕಟ್ಟೆಯಲ್ಲಿ ವಸ್ತುಗಳು ಉತ್ಪಾದಿಸಲ್ಪಡುತ್ತದೆಯೋ, ಏಕೆಂದರೆ ಈತನ ಪ್ರಕಾರ ಉತ್ಪಾದನೆಯ ಜೊತೆಯಲ್ಲಿಯೇ ಆದಾಯವೂ ಕೂಡ ಸೃಷ್ಟಿಯಾಗುತ್ತದೆ. ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಾ ಇದ್ವಿ ಅಂದರೆ ಅದರ ಜೊತೆಗೆ ಉತ್ಪಾದನೆಯಲ್ಲಿ ತೊಡಗಿರುವವರಿಗೆ ಆದಾಯವೂ ಕೂಡ ಸೃಷ್ಟಿಯಾಗುವುದರಿಂದ ಓಕೆ, ಹಾಗಾಗಿ ಅವರಿಗೆ ಕೊಳ್ಳುವ ಶಕ್ತಿ ಬರುತ್ತೆ. ಯಾವಾಗ ಉತ್ಪಾದನೆಯಲ್ಲಿ ತೊಡಗಿದ ವ್ಯಕ್ತಿಗೆ ಕೊಳ್ಳುವ ಶಕ್ತಿ ಲಭಿಸುವುದರಿಂದ ತನಗೆ ತಾನೇ ಉತ್ಪಾದನೆ ಮತ್ತು ಆದಾಯ ಸೃಷ್ಟಿಗಳು ಜೊತೆಯಾಗಿಯೇ ನಡೆಯುತ್ತದೆ. ಉತ್ಪಾದನೆ ಮತ್ತು ಆದಾಯ ಸೃಷ್ಟಿಗಳು ಪೂರ್ಣ ಉದ್ಯೋಗ ಸಮತೋಲನ ಮಟ್ಟದಲ್ಲಿ ಜರುಗುತ್ತವೆ ಎಂಬುದು JB ಸೇರವರ ಮಾರುಕಟ್ಟೆಯ ನಿಯಮದ ತಾತ್ಪರ್ಯವಾಗಿತ್ತು ಎಂಬುದನ್ನು ನಾವಿಲ್ಲಿ ನೋಡ್ತೀವಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, the income which is not spent on consumption goods and thus saved will become investment expenditure, and thus savings will become investment expenditure ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಹೀಗೆ JB Say ಒಬ್ಬ ಸುಪ್ರಸಿದ್ಧ ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞನಾಗಿದ್ದು, ಈತನ ಪ್ರಕಾರ ನೋ ಕ್ವಶನ್ ಆಫ್ ಮಾರ್ಕೆಟ್ ಓವರ್ ಪ್ರೊಡಕ್ಷನ್ ಅನ್ನುವಂಥ ಅಂಶವನ್ನಲ್ಲಿ ಅನಲೈಸ್ ಮಾಡ್ತಾ ಹೋಗಿದ್ದೇನೆ. ಹಾಗೆಯೇ ಉತ್ಪಾದನೆ ಮತ್ತು ಆದಾಯ ಜೊತೆಯಲ್ಲಿಯೇ ಸೃಷ್ಟಿಯಾಗೋದ್ರಿಂದ ನೋ ಕ್ವಶನ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು, ಅದರಲ್ಲಿ ನೋ ಕ್ವಶನ್ ಆಫ್ ಓವರ್ ಪ್ರೊಡಕ್ಷನ್. ಓಕೆ, ಈಗ ಉದಾಹರಣೆಗೆ ಒಂದು ಬೈಸಿಕಲ್ನ ಉತ್ಪಾದನೆಯಲ್ಲಿ ತೊಡಗಿದಂಥ ವ್ಯಕ್ತಿಗಳಿಗೆ ಏನಪ್ಪ ಕೂಲಿ ಮತ್ತು ಆದಾಯದ ಒಂದು ಲಭ್ಯ, ಕೂಲಿಯ ರೂಪದಲ್ಲಿ ಮತ್ತು ಲಾಭದ ರೂಪದಲ್ಲಿ ವಿವಿಧ ವ್ಯಕ್ತಿಗಳಿಗೆ ಆದಾಯ ಲಭಿಸುತ್ತದೆ. ಹಾಗೆ ಬಂದಂಥ ಆದಾಯವನ್ನು ಪುನಃ ಆ ವ್ಯಕ್ತಿಗಳು ಆಹಾರ, ಬಟ್ಟೆ, ವಸತಿ, ಸಾರಿಗೆ, ಸಂಪರ್ಕ, ಹೀಗೆ ಅನೇಕ ವಸ್ತುಗಳನ್ನು, ಪುಸ್ತಕ ಹೀಗೆ ಅನೇಕ ಸರಕು ಮತ್ತು ಸೇವೆಗಳನ್ನು ಕೊಳ್ಳಲು ಖರ್ಚು ಮಾಡುವುದರಿಂದ ಒನ್ ಮ್ಯಾನ್ ಎಕ್ಸ್ಪೆಂಡಿಚರ್ ವಿಲ್ ಬಿ ದಿ ಅನದರ್ ಮ್ಯಾನ್ ಇನ್ಕಮ್. ಸೊ ಹೀಗೆ ಉತ್ಪಾದನೆಯ ಜೊತೆಗೇ ಯಾವುದಪ್ಪ ಆದಾಯ ಸೃಷ್ಟಿಯಾಗೋದ್ರಿಂದ, ಪರ್ಚೇಸಿಂಗ್ ಪವರ್ ಕ್ರಿಯೇಟ್ ಆಗೋದ್ರಿಂದ ನೋ ಕ್ವಶನ್ ಆಫ್ ಓವರ್ ಪ್ರೊಡಕ್ಷನ್ ಅನ್ನುವಂಥ ಅಂಶವನ್ನು ಈತ ಅನಲೈಸ್ ಮಾಡ್ತಾ ಹೋಗ್ತಾನೆ. ಟೇಕ್ ಫಾರ್ ಎಕ್ಸಾಂಪಲ್, JB ಸೇರವರ ಮಾರುಕಟ್ಟೆಯ ನಿಯಮವನ್ನು ಒಂದು ಉದಾಹರಣೆಯ ಸಹಾಯದಿಂದ ಕೂಡ ವಿ ಕ್ಯಾನ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಎ ಎಕ್ಸಾಂಪಲ್ ವಾಟ್ JB ಸೇಸ್ ಲಾ ಆಫ್ ಮಾರ್ಕೆಟ್. ಉದಾಹರಣೆಗೆ 10,000 crore rupees ವರ್ತ್ ಗೂಡ್ಸ್ ಪ್ರೊಡಕ್ಷನ್ ಆಗಿದೆ ಅಂತ ಇಟ್ಕೊಳ್ಳಿ. ಆ 10,000 crore rupees ವರ್ತ್ ಗೂಡ್ಸ್ ಪ್ರೊಡಕ್ಷನ್ ಆದರೆ that will be distributed among different classes of the society in the form of rent, wages, interest and profit. So 10,000 ಕೋಟಿ ರೂಪಾಯಿಗಳು ಆದಾಯ ಆಗುತ್ತೆ. ಕೇಣಿ, ಕೂಲಿ, ಬಡ್ಡಿ ರೂಪದಲ್ಲಿ ಏನು ಹಂಚಲ್ಪಡುತ್ತದೆ ವಿವಿಧ ಉತ್ಪಾದನಾಂಗಗಳ ನಡುವೆ. ಹಾಗೆ ಬಂದಂತ ಆದಾಯ ಸೃಷ್ಟಿಯಾಗುತ್ತಲ್ಲ, ಸೊ ಆರ್ಥಿಕತೆಯಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ಸರಕುಗಳ ಪೂರೈಕೆ ಇದೆ? ಬಿಕಾಸ್ 10,000 crore rupees ವರ್ತ್ ಪ್ರೊಡಕ್ಷನ್ ಇದೆ ಅಂದ್ರೆ ಸಪ್ಲೈ ಆಫ್ ಗೂಡ್ಸ್ ಕೂಡ 10,000 crore rupees ವರ್ತ್
ಗೂಡ್ಸ್ ಲಭ್ಯ ಇರುತ್ತೆ, ಸಪ್ಲೈ ಆಫ್ ಗೂಡ್ಸ್. ಹಾಗಾದ್ರೆ ಇಲ್ಲಿ 10,000 ಕೋಟಿ ರೂಪಾಯಿಗಳ ಆದಾಯ ವಿವಿಧ ವರ್ಗಕ್ಕಾಯಿತು ಅಂದ್ರೆ ಪುನಃ ದಟ್ ವಿಲ್ ಸ್ಪೆಂಟ್ ಆನ್ ದ ಪರ್ಚೇಸ್ಮೆಂಟ್ ಆಫ್ ದೀಸ್ 10,000 crore rupees ವರ್ತ್ ಗೂಡ್ಸ್ ಅಂತ ಹೇಳ್ತೇವೆ. ಸೊ ಹೀಗೆ ಬೇಡಿಕೆ ಸೃಷ್ಟಿಯಾಗುತ್ತೆ. ಸೊ 10,000 ಸರಕುಗಳ ಪೂರೈಕೆ ಆಯಿತು, ಉತ್ಪಾದನೆ ಆಯಿತು, ಅಷ್ಟೇ ಆದಾಯ ಸೃಷ್ಟಿಯಾಯಿತು, ಅಷ್ಟೇ ಪ್ರಮಾಣದ ಸರಕುಗಳಿಗೆ ಬೇಡಿಕೆ ಸೃಷ್ಟಿಯಾಯಿತು. ಹಾಗಾಗಿ ನೋ ಕ್ವಶನ್ ಆಫ್ ಓವರ್ ಪ್ರೊಡಕ್ಷನ್ ಅನ್ನೋದು ಈತನ ವಾದವಾಗಿತ್ತು. ಓಕೆ, ಹೀಗೆ JB ಸೇನವರ ಮಾರುಕಟ್ಟೆಯ ನಿಯಮ ಅನ್ನುವಂತಹ ಪರಿಭಾವನೆಯಲ್ಲಿ ನೋಡ್ತಾ ಹೋದ್ವಿ. ಹಾಗಾದ್ರೆ ಸೂಚ್ಯರ್ಥಗಳೇನು, ವಾಟ್ ಆರ್ ದ ಇಂಪಾರ್ಟೆಂಟ್ ಇಂಪ್ಲಿಕೇಶನ್ಸ್ ಆಫ್ JB ಸೇಸ್ ಲಾ ಆಫ್ ಮಾರ್ಕೆಟ್ ಅಂತ ನಾವು ನೋಡ್ತಾ ಹೋದ್ರೆ, ಆಟೋಮ್ಯಾಟಿಕ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಈತನ ನಿಯಮದ ಒಂದು ಸೂಚ್ಯರ್ಥ ಏನಪ್ಪಾ, ಎಕಾನಮಿನಲ್ಲಿ ಯಾವುದೋ ಒಂದು ಸ್ವಯಂಚಾಲಿತ ಶಕ್ತಿ ಇದೆ, ಆಟೋಮ್ಯಾಟಿಕ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸ್ವಯಂಚಾಲಿತವಾಗಿ ಆರ್ಥಿಕ ಚಟುವಟಿಕೆಗಳು ಕಾರ್ಯಾಚರಣೆ ನಡೆಸೋದ್ರಿಂದ ವಿತ್ ದ ಹೆಲ್ಪ್ ಆಫ್ ಇನ್ವಿಸಿಬಲ್ ಹ್ಯಾಂಡ್, ಮಾರ್ಕೆಟ್ ಮೆಕಾನಿಸಮ್, ವಾಟ್ ಎವರ್ ಮೇ ಬಿ, automatic adjustment. Then second implication, no possibility of general overproduction. ನಾನೀಗಾಗಲೇ ಹೇಳಿದಂತೆ ಈತನ ಪ್ರಕಾರ ಜನರಲ್ ಓವರ್ ಪ್ರೊಡಕ್ಷನ್, ಸಾರ್ವತ್ರಿಕ ಮಿತಿಮೀರಿದ ಉತ್ಪಾದನೆ ಎಂಬುದು ಸಾಧ್ಯವೇ ಇಲ್ಲ. ಓಕೆ, ಹಾಗೇನೆ ನೋ ಜನರಲ್ ಅನ್ಎಂಪ್ಲಾಯ್ಮೆಂಟ್, ಸಾರ್ವತ್ರಿಕ ಮಿತಿಮೀರಿದ ನಿರುದ್ಯೋಗ ಇಲ್ಲ ಎಂದಾದಲ್ಲಿ ಸಾರ್ವತ್ರಿಕ ನಿರುದ್ಯೋಗವು ಕೂಡ ಇರಲು ಸಾಧ್ಯವಿಲ್ಲ. ಹಾಗೇನೆ there is an inbuilt flexibility in the economy. This is one of the important implication of JB says law of market. ಆರ್ಥಿಕತೆಯಲ್ಲಿ ಸ್ವಯಂ ನಿರ್ಮಿತ ನಮ್ಯತೆ ಅಂತ ಹೇಳ್ತೀನಿ. there is an inbuilt flexibility in the economy. ಅಂದ್ರೆ ತನಗೆ ತಾನೇ ಸರಿ ಹೋಗೋದು, ನಮ್ಯತೆ ಇದೆ, ಕಠಿಣತೆ ಇಲ್ಲ. ಸಮಯ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಕೂಲಿಯ ದರಗಳು, ಬಡ್ಡಿ, ಲಾಭ ಇತ್ಯಾದಿಗಳು ಬದಲಾಗುವ ಮೂಲಕ ನಮ್ಯತೆ ಇದೆ, ಕಠಿಣತೆ ಇಲ್ಲ. ಅದಕ್ಕೆ ತಾನೇ ಎಲ್ಲ ಸುಗಮವಾಗಿ ನಡೆದುಕೊಂಡು ಹೋಗುವುದರಿಂದ ನಿರುದ್ಯೋಗ ಉದ್ಭವಿಸಲು ಸಾಧ್ಯವಿಲ್ಲ. ದೆನ್ ಡಿಮಿನಿಷಿಂಗ್ ಟೆಂಡೆನ್ಸಿ ಆಫ್ MEC. MEC ಮೀನ್ಸ್ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್. ಬಂಡವಾಳದ ಸೀಮಾಂತ ದಕ್ಷತೆಯು ಏನಪ್ಪಾ, ಇಳಿಮುಖ ಪ್ರತಿಫಲನ ನಿಯಮಕ್ಕೆ, ಇಟ್ ಮೀನ್ಸ್ ಇಳಿಮುಖವಾಗುತ್ತದೆ ಅಂತಂದ್ರೆ ಲಾಭಾಂಶ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಾಗೆ ಲಾಭಾಂಶ ಕಡಿಮೆ ಆಗುತ್ತೆ ಎನ್ನುವಂತಹ ಮತ್ತೊಂದು ಸೂಚ್ಯರ್ಥವನ್ನು ಹೇಳುವಂಥದ್ದು. ಹಾಗೆಯೇ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ಪರಿಪೂರ್ಣ ಉಪಯೋಗ. ಹಾಗೆಯೇ ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ನಾನೀಗಾಗಲೇ ಥಿಯರಿನ ಹೇಳುವಂತೆ ಉಳಿತಾಯವಾದ ಹಣವು ಹೂಡಿಕೆಗೆ ಸಮನಾಗಿರುತ್ತದೆ ಎಂಬ ಸೂಚ್ಯರ್ಥವನ್ನು ಕೂಡ ನಾವಿಲ್ಲಿ ಕಾಣಲಿಕ್ಕಿದೆ. ನ್ಯೂಟ್ರಲ್ ರೋಲ್ ಆಫ್ ಮನಿ, ಇದನ್ನು ನಾವು ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅಸಂಪ್ಷನ್ಸ್ ಅಲ್ಲಿ ನೋಡಿದ್ವಿ. ಹಣವು ತಟಸ್ಥವಾಗಿರುತ್ತದೆ, ಮನಿ ಆಕ್ಟ್ಸ್ ಓನ್ಲಿ ಆಸ್ ಎ ಗುಡ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತ ಹೇಳೋದ್ರ ಮೂಲಕ ಹಣದ ತಟಸ್ಥ ಪಾತ್ರ ಅನ್ನುವಂಥ ಸೂಚ್ಯರ್ಥ. ಅದೇ ಎಕ್ಸಿಸ್ಟೆನ್ಸ್ ಆಫ್ ಲಾರ್ಜ್ ಮಾರ್ಕೆಟ್, ವಿಶಾಲ ಮಾರುಕಟ್ಟೆಯು ಅಸ್ತಿತ್ವದಲ್ಲಿರುತ್ತದೆ. ಅಂಡರ್ ಎಂಪ್ಲಾಯ್ಮೆಂಟ್, ಈಕ್ವಿಲಿಬ್ರಿಯಂ, ಡೇಂಜರ್ ಆಫ್ ಓವರ್ ಸೇವಿಂಗ್ಸ್ ಇತ್ಯಾದಿ ಅಂಶವನ್ನಾತ ಅಲ್ಲಿ ಅಪೋಸ್ ಮಾಡ್ತಾ ಹೋಗ್ತಾನೆ. ಯಾವುದೇ ಕಾರಣಕ್ಕೂ ಓವರ್ ಸೇವಿಂಗ್ಸ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಂಶವನ್ನ. ಹೀಗೆ JB ಸೇನವರ ಮಾರುಕಟ್ಟೆಯ ನೀವು ಒಂದು ಪ್ರಮುಖವಾದಂತಹ ಸೂಚ್ಯರ್ಥಗಳನ್ನ ಅಲ್ಲಿ ಒಂದು ವ್ಯಕ್ತಪಡಿಸುವಂತಹ ಅಂಶವನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೇನೆ ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ, ಕೂಲಿಯ ದರದ ನಮ್ಯತೆ. ಫ್ಲೆಕ್ಸಿಬಿಲಿಟಿ ಮೀನ್ಸ್ ನಮ್ಯತೆ, ರಿಜಿಡಿಟಿ ಮೀನ್ಸ್ ಕಠಿಣತೆ. ಓಕೆ, ಸೊ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ಕೂಲಿಯ ದರದ ನಮ್ಯತೆ. ಇದನ್ನ ಯಾರು ಹೇಳಿರುವಂಥದ್ದು, ಇದನ್ನ we can say this one is also wage cut policy, ಕೂಲಿ ಕಡಿತ ನೀತಿ, ವೇತನ ಕಡಿತ ನೀತಿ ಅಂತಾನು ಹೇಳ್ತೀವಿ. ಇದನ್ನು ಕೊಟ್ಟಂತ ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞ AC ಪಿಗು. ಇವನ್ನ ನಿಯೋ ಕ್ಲಾಸಿಕಲ್ ಎಕಾನಮಿಸ್ಟ್ ಅಂತೀವಿ, ಕ್ಲಾಸಿಕಲ್ಗೂ ಕೂಡ ಅಲ್ಲಿ ಸೇರುವಂಥದ್ದು. ದೆನ್ ವಾಟ್ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ ಆರ್ ವೇಜ್ ಕಟ್ ಪಾಲಿಸಿ. ಏನು ವೇಜ್ ಕಟ್ ಪಾಲಿಸಿ ಅಂತ ಅನ್ನುವಂಥದ್ದನ್ನು ನಾವಿಲ್ಲಿ ಅನಲೈಸ್ ಮಾಡೋಕ್ಕಿಂತ ಮುಂಚೆ, ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಕಾನಮಿಸ್ಟ್ believed in full employment situation. The classical have advocated the money wage cut policy to solve the problem of unemployment. Very important concept. Okay, ಏನು ಹೇಳ್ತಾರೆ, the classical have advocated the money wage cut,
ಹಣರೂಪಿ ಕೂಲಿಯ ಕಡಿತವು, ದ ಮನಿ ವೇಜ್ ಕಟ್ ಪಾಲಿಸಿ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗವನ್ನು ಹೊಡೆದೋಡಿಸಲು ಇವರು ಕೊಟ್ಟಂತಹ ರೆಮಿಡಿ ಏನಪ್ಪಾ, ಪರಿಹಾರೋಪಾಯ ಏನು, ಕೂಲಿಯ ದರವನ್ನು ಕಡಿತಗೊಳಿಸುವುದು ಅಥವಾ ಕೂಲಿಯ ದರವನ್ನು ಕಡ್ಡಾಯವಾಗಿ ತಗ್ಗಿಸುವುದು ಅನ್ನುವಂಥ ಅಂಶನ ನಾವಿದೆ ನೋಡಿ. ಅದೇ ರೀತಿ ಇನ್ ಎನಿ ಕೇಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಎ ಜನರಲ್ ವೇಜ್ ಕಟ್ ಇನ್ ಮನಿ ವೇಜಸ್ ವುಡ್ ಟೇಕ್ ದ ಎಕಾನಮಿ ಟು ದ ಫುಲ್ ಎಂಪ್ಲಾಯ್ಮೆಂಟ್ ಸಿಚುಯೇಷನ್. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇದ್ರೆ, ಇನ್ ಎನಿ ಕೇಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಸಂಭವಿಸಿದರೆ, ದ ಜನರಲ್ ವೇಜ್ ಕಟ್ ಇನ್ ಮನಿ ವೇಜಸ್, ಹಣರೂಪಿ ಕೂಲಿಯನ್ನ ಕಡಿತಗೊಳಿಸಿದಾಗ ಎಕಾನಮಿ ಏನಾಗುತ್ತಪ್ಪ, ವುಡ್ ಟೇಕ್ ದ ಎಕಾನಮಿ ಟು ದ ಫುಲ್ ಎಂಪ್ಲಾಯ್ಮೆಂಟ್ ಸಿಚುಯೇಷನ್, ಕೂಲಿಯನ್ನು ಕಡಿತಗೊಳಿಸಲು ತನಗೆ ತಾನೇ ಅರ್ಥವ್ಯವಸ್ಥೆಯು ಪೂರ್ಣ ಉದ್ಯೋಗ ಸಮತೋಲನ ಕಡೆ ಚಲಿಸುತ್ತದೆ ಎಂಬುದು ಇವರ ಅಭಿಪ್ರಾಯವಾಗಿತ್ತು. ಇದನ್ನ ಕೊಟ್ಟಂತ ಅರ್ಥಶಾಸ್ತ್ರಜ್ಞ ವೇಜ್ ಕಟ್ ಪಾಲಿಸಿ ಎಸಿ ಪಿಗು. ಈತನ ಪ್ರಕಾರ ಅಕಾರ್ಡಿಂಗ್ ಟು ಎಸಿ ಪಿಗು, ಕೂಲಿಯನ್ನ ಕಡಿತಗೊಳಿಸಿದಾಗ, ವೆನ್ ವೇಜ್ ಕಟ್ ಲೀಡ್ಸ್ ಟು ಡಿಕ್ರೀಸ್ ಇನ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕೂಲಿಯನ್ನು ಕಡಿಮೆ ಮಾಡಿದಾಗ, ಕಾರ್ಮಿಕರಿಗೆ ಕೊಡುವಂತಹ ವೇತನವನ್ನು ಕಡಿಮೆ ಮಾಡಿದಾಗ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ. ವೇಜ್ ಕಟ್ ಲೀಡ್ಸ್ ಟು ಡಿಕ್ರೀಸ್ ಇನ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ಕೂಲಿನ ಕಡಿಮೆ ಮಾಡಿದಾಗ. ಓಕೆ, ದೆನ್ ಕೂಲಿ ಕಡಿಮೆ ಆದರೆ ಉತ್ಪಾದನಾ ವೆಚ್ಚ ಕಡಿಮೆ ಆಯಿತು ಹೇಳಿ. ಉತ್ಪಾದನಾ ವೆಚ್ಚ ಕಡಿಮೆ ಆದರೆ ಇಟ್ ಲೀಡ್ಸ್ ಟು ಲೋಯರ್ ಪ್ರೈಸ್ ಲೆವೆಲ್, ವೆಚ್ಚ ಕಡಿಮೆ ಆದರೆ ಬೆಲೆನೂ ಕೂಡ ಕಡಿಮೆ ಫಿಕ್ಸ್ ಮಾಡ್ತದೆ. ವೆಚ್ಚ ಕಡಿಮೆ ಆದಾಗ ಬೆಲೆ ಕಡಿಮೆ ಆಗುತ್ತೆ. ಸೊ ಬೆಲೆ ಕಡಿಮೆ ಆದಾಗ ಅಕಾರ್ಡಿಂಗ್ ಟು ಲಾ ಆಫ್ ಡಿಮಾಂಡ್, ಬೇಡಿಕೆಯ ನಿಯಮದ ಪ್ರಕಾರ ಬೆಲೆ ಕಡಿಮೆ ಆದಾಗ ಬೇಡಿಕೆ ಏನಾಗುತ್ತಪ್ಪ, ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಾಗ ಲಾಭಾಂಶ ಹೆಚ್ಚಾಗುತ್ತೆ, ಪ್ರಾಫಿಟ್ ಹೆಚ್ಚಾಗುತ್ತೆ, ಆಗ ಇನ್ವೆಸ್ಟ್ಮೆಂಟ್ ಹೆಚ್ಚಾಗುತ್ತೆ. ಇನ್ವೆಸ್ಟ್ಮೆಂಟ್ ಹೆಚ್ಚಾದರೆ ಪ್ರೊಡಕ್ಷನ್ ಹೆಚ್ಚಾಗುತ್ತೆ, ಡಿಮಾಂಡ್ ಫಾರ್ ಲೇಬರ್ ಹೆಚ್ಚಾಗಿ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಹೆಚ್ಚಾಗುತ್ತೆ. ಇದು ಎಸಿ ಪಿಗೂರ್ ಅವರ ವಾದ. ಓಕೆ, ದೆನ್ ಲೋಯರ್ ವೇಜ್ ಪ್ರೈಸಸ್ ಲೀಡ್ಸ್ ಟು ಲೋಯರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ವೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಲೋಯರ್, ಇಟ್ ವಿಲ್ ಲೀಡ್ಸ್ ಟು ಲೋಯರ್ ಪ್ರೈಸ್ ಲೆವೆಲ್. ಓಕೆ, ದೆನ್ when price is lower, then demand will be higher. Then higher demand leads to higher investment, higher profit, higher level of employment and lower level of unemployment. ಹೀಗೆ ಕೂಲಿಯನ್ನು ಕಡಿತಗೊಳಿಸುವುದು ನಿರುದ್ಯೋಗವನ್ನು ಹೊಡೆದೊಡಿಸಲು ಸಿದ್ಧೌಷಧ ಎಂಬುದು ಇವರ ನಂಬಿಕೆಯಾಗಿತ್ತು. ಸೊ ಇದನ್ನು ನಾವು ವೇಜ್ ಕಟ್ ಪಾಲಿಸಿ ಅನ್ನುವಂಥದ್ದು ನೋಡ್ತೀವಿ. ಮತ್ತೆ ಅಲ್ಲಿ ಅವರೇ ಹೇಳಿದಂತೆ, ಇನ್ ಎನಿ ಕೇಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಎ ಜನರಲ್ ವೇಜ್ ಕಟ್ ಇನ್ ಮನಿ ವೇಜಸ್ ವುಡ್ ಟೇಕ್ ದ ಎಕಾನಮಿ ಟು ದ ಫುಲ್ ಎಂಪ್ಲಾಯ್ಮೆಂಟ್ ಸಿಚುಯೇಷನ್ ಅನ್ನುವಂಥ ಅಂಶ ನಾವಲ್ಲಿ ನೋಡ್ತಾ ಹೋದ್ವಿ. ಹಾಗೆಯೇ ಎಸಿ ಪಿಗೂರ್ ಅವರ ಕೂಲಿ ಕಡಿತ ನೀತಿಯನ್ನ ಅನಲೈಸ್ ಮಾಡ್ತಾ ಹೋದಾಗ, ಇಟ್ ಈಸ್ ಅಸ್ಯೂಮ್ಡ್ ದಟ್ ದ ಸೆಲ್ಫ್ ಅಡ್ಜಸ್ಟಿಂಗ್ ಸಿಸ್ಟಮ್ ಆಫ್ ವೇಜ್ ರೇಟ್ಸ್ ವುಡ್ ಪುಷ್ ದ ಎಕಾನಮಿ ಟುವರ್ಡ್ಸ್ ಫುಲ್ ಎಂಪ್ಲಾಯ್ಮೆಂಟ್ ಸ್ಟೇಟ್ ಅಂತ ಹೇಳಿ. ಸೆಲ್ಫ್ ಅಡ್ಜಸ್ಟ್ಮೆಂಟ್, ಕೂಲಿ ತನಗೆ ತಾನೇ ಏನಾಗುತ್ತಂತಪ್ಪ, ಬದಲಾಗುತ್ತಂತೆ. ಹೇಗೆ ಅಂತಂದ್ರೆ, ಈಗ ಕಾರ್ಮಿಕರ ನೀಡಿಕೆಯು ಬೇಡಿಕೆಗಿಂತ ಹೆಚ್ಚಾದ, when demand for labor is higher than this, when supply of labor is higher than the demand for labor. ಹಾಗಂದ್ರೇನು, ಕಾರ್ಮಿಕರ ಬೇಡಿಕೆಗಿಂತಲೂ ನೀಡಿಕೆ ಹೆಚ್ಚಾದರೆ, ಕಾರ್ಮಿಕರ ಬೇಡಿಕೆಗಿಂತಲೂ ನೀಡಿಕೆ ಹೆಚ್ಚಾದರೆ ಕೂಲಿ ಏನಾಗುತ್ತೆ, ಕಡಿತ. ಕೂಲಿ ಕಡಿಮೆ ಆದಾಗ ಉತ್ಪಾದನಾ ವೆಚ್ಚ ಕಡಿಮೆ ಆಗಿ ಬೇಡಿಕೆ, ಬೆಲೆ, ಲಾಭಾಂಶ ಎಲ್ಲ ಹೆಚ್ಚಾಗಿ ನಿರುದ್ಯೋಗ ನಿವಾರಣೆ ಆಗುತ್ತೆ. ಅದಕ್ಕೆ ಕ್ವೈಟ್ ಆಪೋಸಿಟ್ ಆಗಿ ಕೂಲಿ ಹೆಚ್ಚಾಗ್ಬಿಟ್ರೆ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತೆ, ಬೆಲೆ ಹೆಚ್ಚಾಗುತ್ತೆ, ಆಗ ಬೇಡಿಕೆ ಕಡಿಮೆ ಆಗುತ್ತೆ. ಅದೇನೇ ಇದ್ರೂ ಕೂಡ ಡಿಮಾಂಡ್ ಫಾರ್ ಲೇಬರ್ ಅಂಡ್ ಸಪ್ಲೈ ಆಫ್ ಲೇಬರ್ನ ಒಂದು ಫೋರ್ಸಸ್ನ ಕಾರ್ಯಾಚರಣೆಯಿಂದಾಗಿ ಅಲ್ಲಿ ಆಟೋಮ್ಯಾಟಿಕ್ ಸಿಸ್ಟಮ್ ಆಫ್ ವೇಜ್ ರೇಟ್ಸ್ ಅಂತ ಹೇಳ್ತಾರೆ. ಕೂಲಿಯು ತನಗೆ ತಾನೇ ಒಂದು ಬದಲಾಗುವ ಮೂಲಕ, ದಿಸ್ ಈಸ್ ಕಾಲ್ಡ್ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ, ಕೂಲಿಯ ದರದ ನಮ್ಯತೆ, ಬದಲಾಗುವಂತ ಲಕ್ಷಣವನ್ನ ಹೊಂದಿರುವಂಥದ್ದು ಅಂತೇಳಿ ಹೇಳ್ತಾರೆ. ಕ್ಲಾಸಿಕಲ್ ಎಕಾನಮಿಸ್ಟ್ ಬಿಲೀವ್ಡ್ ದಟ್ ಇಫ್ ವೇಜಸ್ ಆರ್ ಲೋಯರ್ಡ್ ಸಫಿಷಿಯೆಂಟ್ಲಿ ಆಲ್ ಇನ್ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ವುಡ್ ಡಿಸಪಿಯರ್ ಅಂತ ಹೇಳ್ತಾರೆ. ಅಂದ್ರೆ
ಕೂಲಿಯು ಸಫಿಷಿಯೆಂಟ್ ಆಗಿ ಅಲ್ಲಿ ಕಡಿತಗೊಳಿಸಿದಾಗ, ನಿರುದ್ಯೋಗವಿದ್ದಾಗ ಕಡಿಮೆ ಮಾಡದೆ ಅನೈಶ್ಚಿಕ ನಿರುದ್ಯೋಗ, ಎಲ್ಲ ರೀತಿಯ ಅನೈಶ್ಚಿಕ ನಿರುದ್ಯೋಗ ತನಗೆ ತಾನೇ ಇಟ್ ವಿಲ್ ಡಿಸಪಿಯರ್ ಅಂತ ಅಲ್ಲಿ ಹೇಳ್ತಾರೆ. ಇದು AC ಪಿಗೂರವರ ಪರಿಹಾರೋಪಾಯ ನಿರುದ್ಯೋಗವನ್ನು ಹೊಡೆದೋಡಿಸಲು. ಓಕೆ, ಹೀಗೆ ಲೇಬರ್ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಅನ್ನುವಂತಹ ಅಂಶವನ್ನಲ್ಲಿ ಹೇಳ್ತಾ ಹೋಗ್ತಾನೆ ತನ್ನ ವೇಜ್ ಕಟ್ ಪಾಲಿಸಿನಲ್ಲಿ. ಡಿಮಾಂಡ್ ಅಂಡ್ ಸಪ್ಲೈ ಆಫ್ ಲೇಬರ್ ಇಸ್ ದ ಫಂಕ್ಷನ್ ಆಫ್ ವೇಜ್ ರೇಟ್. ಈಗ ಕೂಲಿ ಹೆಚ್ಚಾದ್ರೆ ಹೆಚ್ಚು ಕಾರ್ಮಿಕರನ್ನ ನೇಮಕ ಮಾಡೋಕ್ಕೆ ಇಷ್ಟಪಡಲ್ಲ. ಕೂಲಿ ಹೆಚ್ಚಾದ್ರೆ ಕಾರ್ಮಿಕರಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಕೂಲಿ ಕಡಿಮೆ ಆದ್ರೆ ಕಾರ್ಮಿಕರಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಅದನ್ನೇ ಈತ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ಲೇಬರ್ ಇಸ್ ದ ಫಂಕ್ಷನ್ ಆಫ್ ವೇಜ್ ರೇಟ್ ಅಂತೇಳಿ ಹೇಳುವಂಥದ್ದು. ಹಾಗೆಯೇ ಡಿಮಾಂಡ್ ಫಾರ್ ಲೇಬರ್ ಇಸ್ ದ ಡಿಕ್ರೀಸಿಂಗ್ ಫಂಕ್ಷನ್ ಆಫ್ ವೇಜ್ ರೇಟ್. ಹಾಗಂದ್ರೆ ಏನು? ಕೂಲಿಯು ಕಡಿಮೆಯಾದರೆ, ಕೂಲಿಯು ಹೆಚ್ಚಾದರೆ ಕಾರ್ಮಿಕರಿಗೆ ಬೇಡಿಕೆ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಮಿಕರಿಗಿರುವ ಬೇಡಿಕೆಯು ಏನನ್ನು ಅವಲಂಬಿಸಿದೆ? ಕೂಲಿಯ ದರವನ್ನು ಅವಲಂಬಿಸಿದೆ. ಅದನ್ನೇ ಹೇಳ್ತಾನೆ, ಡಿಮಾಂಡ್ ಫಾರ್ ಲೇಬರ್ ಈಸ್ ಡಿಕ್ರೀಸಿಂಗ್ ಫಂಕ್ಷನ್ ಆಫ್ ವೇಜ್ ರೇಟ್, ಸಪ್ಲೈ ಆಫ್ ಲೇಬರ್ ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಆಫ್ ವೇಜ್ ರೇಟ್. ಅಂತಂದ್ರೆ ಕೂಲಿ ಹೆಚ್ಚಾದ್ರೆ ಕಾರ್ಮಿಕರಿಗೆ ಬೇಡಿಕೆ ಕಡಿಮೆ ಆಗುತ್ತೆ, ಕೂಲಿ ಕಡಿಮೆ ಆದರೆ ಕಾರ್ಮಿಕರ ನೀಡಿಕೆ ಹೆಚ್ಚಾಗುತ್ತೆ ಅನ್ನುವಂಥ ಅಂಶದಲ್ಲಿ ಹೀಗೆ ಹೇಳ್ತಾನೆ. ಡಿಮಾಂಡ್ ಫಾರ್ ಲೇಬರ್ ಇಸ್ ದ ಡಿಕ್ರೀಸಿಂಗ್ ಫಂಕ್ಷನ್ ಆಫ್ ವೇಜ್ ರೇಟ್ and supply of labor is increasing function of wage rate. then ಹೀಗೆ ಒಂದು ಲೇಬರ್ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಅನ್ನುವಂತಹ ಒಂದು ಕಾರ್ಮಿಕರ ಮಾರುಕಟ್ಟೆಯ ಸಮತೋಲನವನ್ನು ಒಂದು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಲೇಬರ್ ಡಿಮಾಂಡ್ ಕರ್ವ್ ಡೌನ್ವರ್ಡ್ ಸ್ಲೋಪಿಂಗ್ ನೋಡ್ತೇವೆ. ಓಕೆ, ಅದೇ ರೀತಿ ಸಪ್ಲೈ ಆಫ್ ಲೇಬರ್ ಕರ್ವ್ ಅಪ್ವರ್ಡ್ ಸ್ಲೋಪಿಂಗ್ ನೋಡ್ತೇವೆ. ಅಟ್ ಪಾಯಿಂಟ್ ಇ ಅದು ಇಂಟರ್ಸೆಕ್ಟ್ ಆಗಿರುವಂಥದ್ದು. ಅಲ್ಲಿ ಈಕ್ವಿಲಿಬ್ರಿಯಂ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಿ ಡಿಸೈಡ್ ಆಗಿದೆಯಪ್ಪ? WO ನಲ್ಲಿ ಈಕ್ವಿಲಿಬ್ರಿಯಂ ರೇಟ್ ಆಫ್ ಇಂಟ್ರೆಸ್ಟ್ ಡಿಸೈಡ್ ಆಗಿರುವಂಥದ್ದು. ಹಾಗೆಯೇ ಈಕ್ವಿಲಿಬ್ರಿಯಂ ರೇಟ್ ಆಫ್ ಎಂಪ್ಲಾಯ್ಮೆಂಟ್ E1. ಓಕೆ, E1 ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ರೇಟ್ ಆಫ್ ಎಂಪ್ಲಾಯ್ಮೆಂಟ್. WO ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ರೇಟ್ ಆಫ್ ವೇಜಸ್. ಇಂತಹ ಸಂದರ್ಭದಲ್ಲಿ if wage rate is increased from OW to W1, ಕೂಲಿಯು OW ಇಂದ OW1 ಗೆ ಹೆಚ್ಚಾದಾಗ ಆಗ we can see there is an imbalance between demand for labor and supply of labor. ಕೂಲಿಯ ದರವು W1 ಇಂದ WO ಇಂದ W1 ಗೆ ಹೆಚ್ಚಾದಾಗ, ಕೂಲಿ ಹೆಚ್ಚಾದ್ರೆ ನಾವು ಆಲ್ರೆಡಿ ಹೇಳಿದ್ದೇವೆ ಹೌದಾ, ಸಪ್ಲೈ ಆಫ್ ಲೇಬರ್ ಈಸ್ ದ ಇನ್ಕ್ರೀಸಿಂಗ್ ಫಂಕ್ಷನ್ ಆಫ್ ವೇಜಸ್, ಬಟ್ ಡಿಮಾಂಡ್ ಫಾರ್ ಲೇಬರ್ ಇಸ್ ದ ಡಿಕ್ರೀಸಿಂಗ್ ಫಂಕ್ಷನ್ ಆಫ್ ವೇಜ್ ರೇಟ್ ಅಂತ. ಅಂದ್ರೆ ಕೂಲಿ ಹೆಚ್ಚಾದ್ರೆ ಕಾರ್ಮಿಕರ ಪೂರೈಕೆ ಹೆಚ್ಚಾಗುತ್ತೆ, ಆದರೆ ಕಾರ್ಮಿಕರಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ವೇಜ್ ರೇಟು OW ಇಂದ WO ಇಂದ W1 ಗೆ ಹೆಚ್ಚಾದ ತಕ್ಷಣ ಬೇಡಿಕೆ ಕಡಿಮೆ ಆಯಿತು. ಕಾರ್ಮಿಕರಿಗೆ ಬೇಡಿಕೆ ಎಷ್ಟಿದೆಯಪ್ಪ? OE2 ಬೇಡಿಕೆ, ಬಟ್ ಕಾರ್ಮಿಕರ ಪೂರೈಕೆ ಹೆಚ್ಚಾಗಿದೆ. OE3ಗೆ ಕಾರ್ಮಿಕರ ಪೂರೈಕೆ ಹೆಚ್ಚಾಗಿದೆ. ಓಕೆ, ಸೊ ಹೀಗೆ ಯಾವಾಗ ಕೂಲಿ ಹೆಚ್ಚಾಗುತ್ತೆ, ಡಿಮಾಂಡ್ ಕಡಿಮೆ ಆಯಿತು, ಸಪ್ಲೈ ಹೆಚ್ಚಾಯಿತು. ಅಗೇನ್ ಯಾವಾಗ ಸಪ್ಲೈ ಹೆಚ್ಚಾಗುತ್ತೆ, ಕೂಲಿ ಆಟೋಮ್ಯಾಟಿಕಲಿ ಕಡಿಮೆ ಆಗಿ ಪುನಃ OW0 ಗೆ ಬಂದು ನಿಲ್ಲುತ್ತೆ. ಆಗ ಅಗೇನ್ ವಿ ಕ್ಯಾನ್ ಸಿ ದ ಈಕ್ವಿಲಿಬ್ರಿಯಂ ಬಿಟ್ವೀನ್ ಡಿಮಾಂಡ್ ಫಾರ್ ಲೇಬರ್ ಅಂಡ್ ಸಪ್ಲೈ ಆಫ್ ಲೇಬರ್. ದಿಸ್ ಈಸ್ ಕಾಲ್ಡ್ ಫ್ಲೆಕ್ಸಿಬಿಲಿಟಿ ಇನ್ ವೇಜ್ ರೇಟ್. ಸೊ ಹೀಗೆ ಕೂಲಿಯ ಕಡಿತದಿಂದಾಗಿ, ಕೂಲಿಯು ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ಅರ್ಥವ್ಯವಸ್ಥೆಯಲ್ಲಿ ನಿರುದ್ಯೋಗ ನಿವಾರಣೆಯಾಗುತ್ತದೆ ಎಂಬುದನ್ನು ಈ ರೇಖಾಚಿತ್ರದ ಸಹಾಯದಿಂದ ವಿವರಿಸಬಹುದಾಗಿದೆ. ಹೀಗೆ ಸಾಂಪ್ರದಾಯ ಪಂಥದವರು ನಿರುದ್ಯೋಗಕ್ಕೆ ಸೂಚಿಸಿರುವ ಪರಿಹಾರೋಪಾಯವನ್ನು ನಾವು AC ಪಿಗೂರವರ ಕೂಲಿ ಕಡಿತ ನೀತಿ ಎಂಬುದಾಗಿ ಹೇಳ್ತಾ ಹೋಗ್ತೀವಿ. ಅದೇ ರೀತಿ there are 3 important remedies for unemployment according to classical economist. One is wage cut policy or wage price flexibility. Then second one is changes in interest rate, ಬಡ್ಡಿಯ ದರದಲ್ಲಿ ಬದಲಾವಣೆ. Then third one, changes in prices. These are all 3 important remedies for unemployment according to classical school economist. ನಿರುದ್ಯೋಗಕ್ಕೆ ಪರಿಹಾರ ಉಪಾಯವೆಂದರೆ
ಕೂಲಿ ಕಡಿತ ನೀತಿ, ಹಾಗೆಯೇ ಬಡ್ಡಿಯ ದರದಲ್ಲಿನ ಬದಲಾವಣೆಯಾದಾಗ ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಸಮಾನತೆ ಸ್ಥಾಪನೆಯಾಗುವಂಥದ್ದು, ಹಾಗೆಯೇ ಬೆಲೆಗಳಲ್ಲಿ ಚೇಂಜಸ್ ಇನ್ ವೇಜ್ ಪ್ರೈಸ್, ಬೆಲೆ ಕೂಲಿ ದರದ ಬೆಲೆಗಳು ಅಥವಾ ಕೂಲಿಯ ದರದ ಬದಲಾವಣೆಯಾದಾಗೂ ಕೂಡ ನಿರುದ್ಯೋಗವು ತನಗೆ ತಾನೇ ನಿವಾರಣೆಯಾಗುವಂಥ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತೇವೆ. ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ classical theory of employment. One is J.B. Say's law of market, then another one is A.C. Pigou's wage cut policy, then labor market equilibrium, and three important remedies for unemployment according to classical economists. Okay, then next class I would like to present the what are the criticisms against classical theory of employment. What are the criticisms against classical theory of employment? Okay, thank you.